ಕನ್ನಡ ಕಸ್ತೂರಿಗೆ ಸ್ವಾಗತ. ಬರುವಂಥ ದಿನಗಳಲ್ಲಿ ಈಗ ಒಂದು ಮಾಡೆಲ್ ಇಟ್ಟಿದ್ದಾರೆ ಇಲ್ಲಿ. ಏನು ಅಂತ ಹೇಳಿದ್ರೆ ಏರಿಯಲ್ ಟ್ಯಾಕ್ಸಿ. ಈಗ ಇಲ್ಲಿ ಕಾರ್ಗಳಿದ್ದಾವೆ, ಮೆಟ್ರೋ ಇದೆ, ಬಸ್ಗಳಿದ್ದಾವೆ. ಸೊ ಭೂಮಿ ಮೇಲೆ ಉಪಯೋಗ ಮಾಡುತ್ತೆ ಎಲ್ಲ ಥರದ ಯಾಂತ್ರಿಕ ವಾಹನಗಳಿದೆ. ಸೊ ನೀರಿನಲ್ಲಿ ಹೋಗ್ತಕ್ಕಂಥ ಬೇರೆ ಬೇರೆ ಥರ ಸ್ಟೀಮರ್ಸ್ ಇದೆ, ಹಡಗಿದೆ, ಶಿಪ್ ಇದೆ, ಅದೆಲ್ಲ ಇದೆ. ಆದರೆ ತುರ್ತಾಗಿ ತಲುಪಬೇಕು, ಮೀಟಿಂಗ್ ಹೋಗಬೇಕು, ಇಲ್ಲ ಹಾಸ್ಪಿಟ್ಲಿಗೆ ಹೋಗಬೇಕು, ಇಲ್ಲ ಇನ್ನೂ ಏನೋ ಒಂದು ದುರಂತ ಸಂಭವಿಸಿದಾಗ ಆ ಜಾಗಕ್ಕೆ ಹೋಗಬೇಕು ಅಂಥ ಸಂದರ್ಭಗಳಲ್ಲಿ ಏರ್ ಟ್ಯಾಕ್ಸಿ ಅಂತ ಡೆವಲಪ್ ಮಾಡಿದ್ದಾರೆ. ಇದನ್ನು ನಿಯರ್ ಫ್ಯೂಚರಲ್ಲಿ ಲಾಂಚ್ ಮಾಡ್ತಾರೆ ಅಂತ ಕಾಣುತ್ತೆ. ಸೊ ಇದು ನಿಯರ್ ಫ್ಯೂಚರ್ ಲಾಂಚ್ ಆಗುವಂಥ ಒಂದು ಕಾರು. ಅಲ್ಲಿರ್ತಕ್ಕಂಥ ಒಂದು ನಮ್ಮ ಓಮ್ನಿ ಮೆಟಡೋರ್ ಥರ ಇತ್ತಲ್ಲ, ಆ ಥರದ್ದು ಒಂದು ಮಾಡಿದ್ದಾರೆ. ಸೊ ಒಂದು ಸೈಕಲ್ ಇದೆ, ಆಮೇಲೆ ಆ ಥರದ ಶೂಗಳಿದೆ, ಜಾಕೆಟ್ಸ್ ಇದೆ. ಏನದು ಕಲ್ಪನೆ ಮಾಡೋಕ್ಕಾಗದೇ ಇರತಕ್ಕಂಥ ಎಲ್ಲ ವಸ್ತುಗಳನ್ನ ಮಾಡಿದ್ದಾರೆ. ಸೊ ಅದೇ ದುಬೈ ಮ್ಯೂಸಿಯಂ ಅಂತ ಹೇಳೋದು. ಅದಕ್ಕೆ ನಮಗೆ ತುರ್ತಾಗಿ ಏನು ಬೇಕಾಗಿದೆ ಅಂತ ಹೇಳಿದ್ರೆ, ನಮ್ಮ ಭಾರತ ದೇಶದಲ್ಲಿ ನಾವು ಆರೋಗ್ಯ ಮತ್ತು ಶಿಕ್ಷಣ ಕೇಂದ್ರದಲ್ಲಿ ಹೆಚ್ಚಿನ ಸಾಧನೆಯನ್ನು ಮಾಡ್ತಾಯಿದ್ದೀವಿ. ಎಲ್ಲ ಥರದ್ದು ಈಗ ಹಾರ್ಟ್, ಆಮೇಲೆ ಕ್ಯಾಡವರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳ್ತೀವಿ, ಅಂಗಾಂಗಗಳ ಕಸಿ ಮಾಡುವ ಜೋಡಣೆ, ಹಾಗೆ ಬೇಕಾಗಿರ್ತಕ್ಕಂಥದ್ದು 6 ಗಂಟೆ ಒಳಗೆ ಬ್ರೈನ್ ಡೆಡ್ ಆಗಿರೋಂಥ ವ್ಯಕ್ತಿಯ ದೇಹದ ಅಂಗಾಂಗಗಳನ್ನು ಇನ್ನೂ 6 ಗಂಟೆ ಒಳಗಾಗಿ ಅಲ್ಲಿ ಲ್ಯಾಬ್ರೇಟರಿ ಒಳಗೆ ರೆಡಿ ಇರಬೇಕು. ಇದು ತೊಗೊಂಡೋಗಿ ಕರೆಕ್ಟಾಗಿ ಅಲ್ಲಿ ರೀಚ್ ಆಗಬೇಕು. ಸೊ ಅದು ಜೋಡಣೆ ಆಗಬೇಕು. ಅದಕ್ಕೆ ಸ್ವಲ್ಪ ತೊಂದರೆ ಆಗ್ತಾಯಿದೆ. ಆಮೇಲೆ ಭಾಳ ವಿ ಐ ಪಿಗಳಿದ್ದಾಗ ಅಥವಾ ಸಾಹಿತಿಗಳು ಬಡವರು ಇರ್ಬೋದು, ಅಥವಾ ಇನ್ಯಾರೋ ಯಾವುದೋ ಕ್ಷೇತ್ರದಲ್ಲಿ ಸಾಧನೆ ಮಾಡೋಂಥ ವ್ಯಕ್ತಿ ಇರ್ಬೋದು. ಅವರಿಗೆ ತುರ್ತಾಗಿ ಏನಾದ್ರು ವೈದ್ಯಕೀಯ ಸೇವೆ ಬೇಕು ಅಂತ ಹೇಳಿದ್ರೆ ಅಲ್ಲಿ ಏರ್ ಆಂಬುಲೆನ್ಸ್ ಮಾಡ್ಬೋದಲ್ಲ, ಅವಕಾಶ ಇದೆಯಲ್ಲ, ಅದು ನನ್ನ ಮೈಂಡಿಗೆ ಬರ್ತಕ್ಕಂಥ ಒಂದು ವಿಷಯ. ಸೊ ಬೆಂಗಳೂರಿನಲ್ಲಿ ಇಲ್ಲ ಭಾರತ ದೇಶದ ಮಹಾನಗರಗಳಲ್ಲಿ ಆಂಬುಲೆನ್ಸ್ ಬರಲಿ ಫಸ್ಟು. ಯಾವುದು? ಏರ್ ಆಂಬುಲೆನ್ಸ್ ಬರಲಿ. ಆಮೇಲೆ ಈ ಥರದ್ದು ಹಂತ ಹಂತವಾಗಿ ಬರಲಿ ಅಂಥೇಳಿ ನಾನು ಅಪೇಕ್ಷೆ ಮಾಡ್ತೇನೆ. ಇದು ನೋಡಿದ್ಮೇಲೆ ಈ ಥರ ವಿಚಾರಗಳು ಗಮನಕ್ಕೆ ಬರುತ್ತೆ. ಅದಕ್ಕೇ ದುಬೈ ಮ್ಯೂಸಿಯಂ ಒಂದು ಸಾರಿ ನೋಡಬೇಕು ಅಂತ ಅನಿಸೋದು. ಓಕೆ, ಜೈ ಹಿಂದ್ ಕರ್ನಾಟಕ, ನಮಸ್ತೆ.